ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಮತ್ತೆ ಕಲ್ಯಾಣದತ್ತ ಕಾರ್ಯಕ್ರಮವನ್ನು ಕುರಿತು ಆಶೀರ್ವಚನ. ನಮ್ಮ ಎಡ ಬಲ ಕುಳಿತಿರುವಂಥ ಪೂಜ್ಯದ್ವಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈಗಾಗಲೇ ದತ್ತ ಅವರು ಅರ್ಥಪೂರ್ಣವಾದಂಥ ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವ್ರು ಮಾತನಾಡ್ತಾ ಇದ್ದಾಗ ನಮಗೆ ನೆನಪಾದ ವಚನ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಇದು ತುಂಬ ಅರ್ಥಪೂರ್ಣವಾದಂಥ ವಚನ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನಮ್ಮ ನಾಡೇ ಒಂದು ಮನೆ. ಆ ಮನೆಯಲ್ಲಿ ಮನೆ ಒಡೆಯ ಯಾರು ಅಂತಂದರೆ ಪ್ರಜಾಪ್ರತಿನಿಧಿ. ಆ ಪ್ರಜಾಪ್ರತಿನಿಧಿ ಇದಾನೋ ಇಲ್ವೋ ಅಂತ ಹುಡ್ಕೋದು ಹೇಗೆ? ನೋಡಿದರೆ ಎಲ್ಲ ಕಡೆ ಕಸ ತುಂಬಿ ಹೋಗಿದೆ. ಹಾಗಾಗಿ ಆ ಒಡೆಯ ಇಲ್ಲ ಅಂತ ಹೇಳ್ತಾರೆ. ಬರೀ ಹೊರಗಡೆ ಕಸ ಅಲ್ಲ, ಮನಸ್ಸಿನ ಒಳಗಡೆ ಹುಸಿ ಮತ್ತು ವಿಷಯ ಅಂತ ಬಳಸ್ತಾರೆ ಅವರು. ಹುಸಿ ಅಂತಂದರೆ ಸುಳ್ಳು, ವಿಷಯ ಅಂತಂದರೆ ಬಯಕೆಗಳು. ಇವುಗಳು ತುಂಬಿರೋದ್ರಿಂದ ಆದರ್ಶ ಪ್ರಜಾಪ್ರತಿನಿಧಿ ನಮ್ಮ ಜೊತೆ ಇಲ್ಲ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಬಸವಣ್ಣವ್ರು ಹೇಳ್ತಾರೆ. ಹಾಗಾದರೆ ತಪ್ಪು ಯಾರದು? ಕಸ ಚೆಲ್ಲಿರೋವಂಥವ್ರು ನಾವು ಸರಿಯಾದ್ವಿ ಅಂತಂದರೆ ಖಂಡಿತ ಸಮಾಜ ಸರಿಯಾಗುತ್ತೆ. ಅದು ಎಲ್ಲಿಂದ ಪ್ರಾರಂಭ ಆಗಬೇಕು? ಅದು ತಾಯಿಯ ಗರ್ಭದಿಂದಲೇ ಪ್ರಾರಂಭ ಆಗೋವಂಥದ್ದು. ಒಂದು ಮಾತನ್ನು ನೀವು ಕೇಳಿರಬೇಕು, ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆ ಜ್ಯೋತಿಯಾಗು ನನ್ನ ಕಂದ. ಒಬ್ಬ ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನು ಕುಡಿಸುವಾಗ ಹಾರೈಸುವ ವಿಧಾನ. ಆ ತಾಯಿ ಹಾಲು ಕುಡಿಸ್ತಾ ಮಗುವಿಗೆ ಹೇಳ್ತಾಳೆ, ನೀನು ಅರಸ ಆಗಬೇಕು ಅಂತ. ಅರಸ ಅಂತಂದರೆ ಒಂದು ನಾಡಿನ ಜವಾಬ್ದಾರಿಯನ್ನು ಹೊರಬೇಕು ಅಂತ ತಾಯಿ ಹೇಳ್ತಾ ಇಲ್ಲ. ನೀನು ಆಚಾರವಂತನಾಗಬೇಕು, ಸದಾಚಾರಿ ಆಗಬೇಕು. ಹಾಗಾದರೆ ಅರಸ ಆಗೋದು ಸುಲಭ ಅಂತ. ಆಚಾರಕ್ಕೆ ಅರಸಾಗು. ಎರಡನೇದು ಆ ತಾಯಿ ಹೇಳೋದು, ಪ್ರಭು ಆಗಬೇಕು ನೀನು. ಪ್ರಭು ಎಲ್ಲಿಗೆ? ನಾಡಿಗೆ ಅಲ್ಲ, ನೀತಿಗೆ ಪ್ರಭು ಆಗಬೇಕು. ಆಚಾರಕ್ಕೆ ಅರಸನಾದರೆ, ನೀತಿಗೆ ಪ್ರಭು ಆದರೆ ಮುಂದೆ ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾಳೆ, ಮಾತಿನಲ್ಲಿ ಚೂಡಾಮಣಿಯಾಗು. ನಾವು ಆಡುವಂಥ ಮಾತುಗಳು ಅತ್ಯಂತ ಮೌಲ್ಯಯುತವಾಗಿರಬೇಕು. ಹೊತ್ತು ಬಂದ ಹಾಗೆ ಮಳ ನೇಯ್ತಾರೆ ಅಂತಾರಲ್ಲ, ಹಾಗೆ ಏನೇನೋ ಮಾತಾಡೋದಲ್ಲ. ಕೊನೆಗೆ ಆ ತಾಯಿ ಹೇಳ್ತಾಳೆ, ಜಗಕ್ಕೆ ಜ್ಯೋತಿಯಾಗು ನನ್ನ ಕಂದ. ಬರೀ ಮನೆಗೆ ಬೆಳಕಾಗೋದಲ್ಲ, ಜಗತ್ತಿಗೆ ಬೆಳಕಾಗಬೇಕು. ಬಹುಶಃ ಈ ರೀತಿಯ ಮಾತುಗಳನ್ನು ಎಲ್ಲ ತಾಯಂದರು ತಮ್ಮ ಮಕ್ಕಳಿಗೆ ಹಾಲುಣಿಸುವಾಗ ಹೇಳಿದರೆ ಬಸವಣ್ಣ ಕಂಡಂಥ ಪ್ರಜಾಪ್ರಭುತ್ವ ಜಾರಿಯಲ್ಲಿ ಬರ್ತಿತ್ತು ಅಂತ ನಮಗೆ ನಂಬಿಕೆ ಇದೆ. ಮತ್ತೀಗ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಇವತ್ತು ನಮ್ಮ ತಾಯಂದರು, ನಮ್ಮ ತಂದೆ ಅಥವಾ ನಾವು ಹೇಳೋದೇ ಬೇರೆ. ಭಾಳ ದುಡ್ಡು ಗಳಿಸ್ಬೇಕು, ದೊಡ್ಡ ಮನೆ ಕಟ್ಟಬೇಕು, ಮಂತ್ರಿ ಆಗಬೇಕು, ಪ್ರಧಾನಿ ಆಗಬೇಕು, ಅಧಿಕಾರಿ ಆಗಬೇಕು, ಹೆಚ್ಚು ಆದಾಯವನ್ನು ಸಂಪಾದನೆ ಮಾಡಬೇಕು. ನೋಡಿ, ಅಲ್ಲಿ ಆ ತಾಯಿ ಹೇಳಿದ್ದು ಹೇಗೆ, ನಾವು ಹೇಳ್ತಾ ಇರೋದು ಹೇಗೆ. ಹಾಗಾಗಿ ಸುಧಾರಣೆ ಆಗಬೇಕಾಗಿರೋದು ಕೇವಲ ರಾಜಕಾರಣದಲ್ಲಿ ಅಲ್ಲ, ಮತದಾರರಲ್ಲೂ ಆಗಬೇಕು ಅನ್ನೋದನ್ನು ಬಹಳ ಸೂಚ್ಯವಾಗಿ ಅವರು ಹೇಳಿದರು. ಯಾಕೆ ಈ ಮಾತನ್ನು ಮತ್ತೆ ಮತ್ತೆ ಒತ್ತಿ ಹೇಳಬೇಕಾಗಿದೆ ಅಂತಂದರೆ,
ಎರಡೂ ಕಡೆಯೂ ಸುಧಾರಣೆ ಆಗಬೇಕಾಗಿದೆ. ಹಾಗೆ ಸುಧಾರಣೆ ಆದಾಗ ಉತ್ತಮ ರಾಜಕಾರಣವನ್ನು ನಾವು ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಹಾಗೆ ಇಲ್ಲಿ ಕೂತ್ಕೊಂಡಾಗ ನಾವು ಕೆಲವು ವಚನಗಳನ್ನು ಬರ್ಕೊಂಡ್ವಿ. ಒಬ್ಬ ರಾಜಕಾರಣಿ ಹೇಗಿರಬೇಕು, ಬಸವಣ್ಣನ ಹಾಗೆ ಇರಬೇಕು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಬಸವಣ್ಣ ಹೇಗಿದ್ರು? ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಇದಕ್ಕೇನು ಸಾಕ್ಷಿ ಅಂದರೆ ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ ಅಂತ ಹೇಳ್ತಾರೆ. ನಾನು ದೊಡ್ಡವನು ಅಂತ ಹೇಳೋದಲ್ಲ, ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವನು ಅನ್ನುವಂಥ ಭಾವನೆಯನ್ನು ನಮ್ಮ ರಾಜಕೀಯ ನೇತಾರರು ಬೆಳೆಸ್ಕೊಂಡ್ರೆ, ನೀವು ದೊಡ್ಡವರು ಅಂತ ಭಾವನೆಯನ್ನು ಉಳಿಸ್ಕೊಂಡ್ರೆ ಆಗ ರಾಜಕೀಯ ಕ್ಷೇತ್ರ ಸುಧಾರಣೆ ಆಗುತ್ತೆ. ಆದರೆ ಇವತ್ತಿನ ಸ್ಥಿತಿ ಹೇಗಿದೆ? ನಾನು ನಿಮಗಿಂತ ಕಿರಿಯನು ಅಂತ ಹೇಳ್ತಾರೆ. ಚುನಾವಣೆ ಬಂದಾಗ ಎಲ್ಲರಿಗೂ ಕೈ ಮುಗಿತಾರೆ, ಕಾಲಿ ಬೀಳ್ತಾರೆ, ಹಾಲು ಕುಡಿತಾರೆ, ನಿಮ್ಮ ಬೆನ್ನ ಮೇಲೆ ಕೈ ಹಾಕ್ತಾರೆ, ಹರಿಜನರ ಮನೆ ಒಳಗಡೆ ಹೋಗ್ತಾರೆ. ಅಲ್ಲೂ ಕೂಡ ಕೊನೆ ಪಕ್ಷ ಒಂದು ಕಪ್ ನೀರಾದರೂ ಕುಡಿತಾರಲ್ಲ. ಅಕಸ್ಮಾತ್ ಅವರು ಏನಾದರೂ ಗೆದ್ದರೆ ಮುಂದೆ ಹೇಗೆ ಅವರು ನಡ್ಕೊಳ್ತಾರೆ? ಯಾರನ್ನ ಅದುವರೆಗೂ ಪ್ರಭು ಅಂತ ಭಾವಿಸ್ಕೊಂಡಿದ್ರೋ ಅಂಥ ಮತದಾರ ಏನೋ ಕೆಲಸ ಕೇಳ್ಕೊಂಡು ಅವ್ರಿಗೆ ಹೋದರೆ ತಿರುಗಿಸಿ ಕೂಡ ನಿಮ್ಮನ್ನು ನೋಡೋ ಅಂಥ ಸ್ಥಿತಿ ಇರಲ್ಲ. ಮತ್ತು ಇಂಥ ರಾಜಕಾರಣಿಗಳಿಂದ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯವೇ? ಇವತ್ತು ಯಾವುದೇ ರಾಜಕಾರಣಿಗಳನ್ನು ನೋಡಿ ಬಂಡವಾಳಶಾಹಿಗಳಾಗ್ತಾ ಇದ್ದಾರೆ. ಅವರು ಏನೇನು ಹಣ ಮಾಡುವಂಥ ಸಂಸ್ಥೆಗಳಿದವು ಅಂತ ಹೇಳೋ ಅಗತ್ಯ ಇಲ್ಲ. ಹೀಗಾಗಿ ಮತದಾರನೇ ಇವತ್ತು ಜಾಗೃತರಾಗುವಂಥ ಅಗತ್ಯ ಇದೆ. ಎಷ್ಟೋ ಜನ ರಾಜಕಾರಣಿಗಳು ಭ್ರಷ್ಟರಾಗಿದ್ದರೂ ಕೂಡ ನಾನು ಭ್ರಷ್ಟ ಅಲ್ಲ ಅಂತ ಬಹಳ ಚೆನ್ನಾಗಿ ಮತದಾರರ ಮುಂದೆ ಬಿಂಬಿಸ್ತಾರೆ. ಸುಮ್ಮನೆ ನೀವು ಆಲೋಚನೆ ಮಾಡಿ, ನಿಮ್ಮ ಊರಿನ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನೂ ಕೂಡ ಭ್ರಷ್ಟನಾಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಒಬ್ಬ ಮಂತ್ರಿ ಬರ್ತಾನೆ, ಶಾಸಕ ಬರ್ತಾನೆ, ಇನ್ಯಾರೋ ಅಧಿಕಾರಿ ಬರ್ತಾನೆ ಅಂದರೆ ಪಂಚಾಯತ್ದಾರ ಅವ್ರಿಗೆ ಖರ್ಚು ಮಾಡಬೇಕು ಅಲ್ಲಿಂದ. ಮತ್ತು ಅವನು ಭ್ರಷ್ಟನಾಗದೇ ಇರಲಿಕ್ಕೆ ಹೇಗೆ ಸಾಧ್ಯ? ಈ ನಿಟ್ಟಿನಲ್ಲಿ 12ನೇ ಶತಮಾನದ ಶರಣರು ಮತ್ತೆ ಮತ್ತೆ ನಮಗೆ ಯಾಕೆ ಮಾರ್ಗದರ್ಶಿ ಆಗ್ತಾರೆ ಅಂತಂದರೆ ಅವರ ಬದುಕು ತುಂಬ ಸರಳವಾಗಿತ್ತು, ಚಿಂತನೆ ಉನ್ನತವಾಗಿತ್ತು. ಎಲ್ಲರ ಜೊತೆ ನಾನೂ ಒಬ್ಬ ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡಿದ್ರು. ನಾನೇ ದೊಡ್ಡವನು ಅನ್ನುವಂಥ ಭಾವ ಅವ್ರಿಗಿರಲಿಲ್ಲ. ಅಂಥದ್ದೇ ಮತ್ತೊಂದು ವಚನ ನಮಗೀಗ ಸಿಗುತ್ತೋ. ಹೇಳ್ತಾರೆ ಬಸವಣ್ಣ, ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸುರನಲ್ಲಯ್ಯ, ದೊಡ್ಡವರನಲ್ಲದೆ ನಿಮ್ಮ ಶರಣರು ಮನ್ನಿಸರಯ್ಯ, ಹಡೆದುಂಬ ಸೂಳೆಯಂತೆ ಧನವುಳ್ಳವರನ್ನು ಅರಸಿ ಬೋಧಿಸಲು ಪ್ರಾರ್ಥಿಸಲು ಮುನ್ನ ನಾನರಿಯನಯ್ಯ, ದೊಡ್ಡತನವೆನಗಿಲ್ಲವಯ್ಯ, ಅಂಜುವೆ ನಿಮ್ಮ ಪ್ರಮಥರಿಗೆ, ಅನಾಥ ನಾನಯ್ಯ ಕೂಡಲ ಸಂಗಮ ದೇವ. ಬಹುಶಃ ಈ ಒಂದು ವಚನವನ್ನು ನಾವು ಮೇಲ್ಮೇಲೆ ಹೋದ ಹಾಗೆ ಅದು ಸ್ವಾಮಿಗಳಿಗೂ ಅನ್ವಯಿಸುತ್ತೆ, ರಾಜಕಾರಣಿಗಳಿಗೂ ಅನ್ವಯಿಸುತ್ತೆ. ನಾನು ದೊಡ್ಡವನು ಅಂತ ಹೇಳ್ಕೊಳ್ತೇವಲ್ಲ, ಆದರೆ ಬಸವಣ್ಣ ಹೇಳೋರು ಅಂತಾರೆ, ಅದು ನಾನು ದೊಡ್ಡವನಲ್ಲಪ್ಪ, ನನಗೆ ದೊಡ್ಡತನ ಇಲ್ಲಪ್ಪ, ನಾನು ಅನಾಥ ಅಂತ ಹೇಳ್ಕೊಳ್ತಾರೆ. ಈ ಪ್ರಜ್ಞೆ ಬಂತು ಅಂತಂದರೆ ಖಂಡಿತ ಉತ್ತಮವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವತ್ತೆಲ್ಲದನ್ನು ಕೂಡ ನಾವು ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ. ಯಾವುದರಿಂದ ಎಷ್ಟು ಆದಾಯ ಬರುತ್ತೆ, ಹಾಗಾಗಿನೇ ಎಲ್ಲರೂ ಈಗ ರಾಜಕಾರಣದ ಕಡೆ ತಿರುಗಿಕೊಳ್ತಾರೆ. ಯಾವುದೇ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಥವಾ ಶಾಸಕ, ಲೋಕಸಭಾ ಸದಸ್ಯ ಆಗಬೇಕು ಅಂತಂದರೆ ಆಯಾ ಕ್ಷೇತ್ರದನೇ ಇವತ್ತೇನು ಆಗಬೇಕಾಗಿಲ್ಲ.
ಯಾವುದೋ ಕ್ಷೇತ್ರದ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಬಂದು ಚೆನ್ನಾಗಿ ದುಡ್ಡು ಹಂಚಿ ಅದ್ರ ಜೊತೆಗೆ ಇನ್ನೇನೇನೋ ಹಂಚಿ ನಮ್ಮನ್ನು ಮೊದಲು ಭ್ರಷ್ಟರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳಿದ್ದು, ನಾವು ಎಚ್ಚರ ಆಗದೇ ಇದ್ದರೆ ಒಳ್ಳೆಯ ಪ್ರಜಾಪ್ರತಿನಿಧಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಎಂತೆಂಥವ್ರು ಬರ್ತಾರೆ ಇವತ್ತು, ಅವ್ರಿಗೆ ನಮ್ಮ ಸಂವಿಧಾನದ ಒಂದು ಅಕ್ಷರವೂ ಕೂಡ ಗೊತ್ತಿಲ್ಲದೆ ಇರುವಂಥವರು ಮಂತ್ರಿಗಳಾಗ್ತಾರೆ. ವಿಶೇಷ ಅಂತಂದರೆ ಬರೀ ಶಾಸಕ ಆಗೋದಲ್ಲ, ಮಂತ್ರಿಗಳಾಗ್ತಾ ಇದ್ದಾರೆ. ಹಿಂದೆಲ್ಲ ರಾಜಕೀಯಕ್ಕೆ ಬರುವಾಗ ಕೊನೆ ಪಕ್ಷ ಅವನು ಒಂದಿಷ್ಟು ಸಾರ್ವಜನಿಕ ಸೇವೆಯನ್ನು ಮಾಡಿರಬೇಕು, ನಮ್ಮ ಸಂವಿಧಾನ ಅವನಿಗೆ ಗೊತ್ತಿರಬೇಕು, ವಿದ್ಯಾವಂತ ಆಗಿರಬೇಕು, ಸಮಾಜದಲ್ಲಿ ಇರೋವಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿರಬೇಕು. ಆದರೆ ಈಗ ಅವು ಯಾವೂ ಬೇಕಿಲ್ಲ. ರಿಯಲ್ ಎಸ್ಟೇಟ್ನಿಂದನೋ ಅಥವಾ ಮತ್ತಾವುದರಿಂದನೋ ಸಂಪಾದನೆ ಮಾಡಿದಂಥವ್ನು ಬಂದ ಅಂದರೆ ನಾವು ದತ್ತ ಅವ್ರನ್ನ ಬಿಟ್ಟು ಬಿಡ್ತೇವೆ, ನಿಮ್ಮನ್ನು ಹಿಡ್ಕೊಂಡ್ಬಿಡ್ತೇವೆ. ಹೊಸ್ದಾಗಿ ಬಂದಿದ್ದಾನಪ್ಪ, ಭಾಳ ಚೆನ್ನಾಗಿ ದುಡ್ಡು ಹಂಚ್ತಾನಂತೆ, ಅವನು ಎಷ್ಟರ ಖರ್ಚಾಗಲಿ ಅಂತ ಹೇಳಿದಾನೆ, ಮತ್ತು ಅವನು ಬಿಟ್ಟು ಇವನ್ನ ಯಾಕೆ ಹಿಡ್ಕೊಳ್ಳೋಣ ಬಿಡು. ನೋಡಿ ಎಂಥ ವಾತಾವರಣವನ್ನು ನಾವಾಗಿ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಬಸವಣ್ಣನಿಗೆ ನಾವು ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆವಾಗ ಅವರಿಗೆ ಆದರ್ಶಗಳನ್ನು ಗಾಳಿ ತೂರಿ ಬಿಡ್ತಾರೆ. ಬಸವಣ್ಣನಿಗೆ ಒಂದು ಸಣ್ಣ ಆರೋಪ ಬಂತು ಅಂತಂದರೆ ತಕ್ಷಣ ಅವರು ಆರೋಪದಿಂದ ಮುಕ್ತರಾಗಲಿಕ್ಕೆ ಏನೇನು ಬೇಕೋ ಅದನ್ನು ಮಾಡ್ತಾಯಿದ್ರು. ಆದರೆ ಇವತ್ತೇನು ಮಾಡ್ತಾರೆ ಅಂತಂದರೆ, ನಾನು ಆರೋಪಿ ಅಲ್ವೇ ಅಲ್ಲ, ನಾನು ದೋಷನೇ ಎಸಗಿಲ್ಲ, ಸುಮ್ಮನೆ ನಮಗೆ ಅವ್ರಿಗೆ ಆಗಲ್ಲ, ಹಾಗಾಗಿ ನಮ್ಮ ಮೇಲೆ ಕ್ರಮ ತಗೊಳ್ತಾರೆ. ಈ ಮದುವೆ ವಿಚಾರವನ್ನೇ ಹೇಳಿದರು, ಸ್ವಾಮೀಜಿಯವರು ಪ್ರಸ್ತಾಪ ಮಾಡಿದರು, ದತ್ತ ಅವರು ಪ್ರಸ್ತಾಪ ಮಾಡಿದರು ಸೂಕ್ಷ್ಮವಾಗಿ. ಹರಳಯ್ಯ ಮತ್ತು ಮಧುವರಸ ಒಬ್ಬ ಸಮಾಜದ ಅತ್ಯಂತ ಮೇಲ್ಸ್ತರದಲ್ಲಿರುವಂಥ ವ್ಯಕ್ತಿ, ಇನ್ನೊಬ್ಬ ಸಮಾಜದ ಕೆಳಸ್ತರದಲ್ಲಿರುವಂಥ ವ್ಯಕ್ತಿ. ಅವರಿಬ್ಬರ ಮಕ್ಕಳ ವಿವಾಹ ನಡೆಯುತ್ತೆ. ಅದನ್ನು ಇವತ್ತಿನ ಸಂದರ್ಭದಲ್ಲೂ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವತ್ತು ಮಾದಿಗರ ಹರಳಯ್ಯನ ಮಗ ಶೀಲವಂತನಿಗೆ ಬ್ರಾಹ್ಮಣರ ಮಧುವರಸರ ಮಗಳು ನೀಲಾಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಸ್ವಾಮೀಜಿ ಅವ್ರಿಗೆ ವಿದೇಶಿಯರು ಕೇಳಿದ ಪ್ರಶ್ನೆ, ಹೌದು ನಿಮ್ಮಲ್ಲಿ ಮತಾಂತರ ಇಲ್ಲ ಅಂತ ಹೇಳ್ತೀರಿ, ಮತ್ತಿದು ಮತಾಂತರ ಅಲ್ಲವೇ? ಅದಕ್ಕೆ ಸ್ವಾಮೀಜಿಯವರು ಬಹಳ ಸಮರ್ಪಕವಾದ ಉತ್ತರವನ್ನೇ ಅಲ್ಲಿ ನೀಡಿದ್ದಾರೆ. ಅಲ್ಲಪ್ಪ, ಇದು ಮತಾಂತರ ಅಲ್ಲ. ಯಾರು ಒಂದು ಸಾರಿ ಇಷ್ಟಲಿಂಗವನ್ನು ಮುಟ್ತಾರೋ ಅವರು ಪೂರ್ವಜನ್ಮ ಅಳಿದು ಪುನರ್ಜಾತರಾಗ್ತಾರೆ, ಅವರ ಕುಲ ಅಳಿದು ಶಿವಕುಲಜರಾಗ್ತಾರೆ, ಶರಣರಾಗ್ತಾರೆ. ಶರಣರ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಆದರೆ ಅಂದಿನ ಪುರೋಹಿತಶಾಹಿ ವರ್ಗ, ಪಟ್ಟಭದ್ರ ಹಿತಾಸಕ್ತರು ಇದನ್ನು ಅರಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡ್ತಾ ಇದ್ದಾರೆ ಬಸವಣ್ಣ ಅಂತ ಹೇಳಿ ಬಿಜ್ಜಳನ ಕಿವಿಯನ್ನು ಕಚ್ಚಿ ಬಸವಣ್ಣನ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಆವಾಗ ಬಿಜ್ಜಳ ಹೇಳ್ತಾರೆ, ನೋಡಪ್ಪ ಬಸವಣ್ಣ, ಇಂಥ ವಿವೇಕ್ತನ ಮಾಡೋಕ್ಕೆ ಹೋಗಬೇಡ, ಈ ಮದುವೆಯಿಂದ ನಿನಗೇನಾಗಬೇಕಾಗಿತ್ತು ನಿಲ್ಲಿಸ್ಬಿಡು, ಮದುವೆ ಮಾಡೋದು ಬೇಡ. ಆದರೆ ಬಸವಣ್ಣವ್ರು ಹೇಳ್ತಾರೆ, ನನಗೆ ಆದರ್ಶ ಮುಖ್ಯವೇ ಹೊರತು ಅಧಿಕಾರ ಮುಖ್ಯ ಅಲ್ಲ ಅಂತ. ಈ ಮಕ್ಕಳಿಬ್ಬರೂ ಕೂಡ ಪರಸ್ಪರ ಪ್ರೀತಿಸಿದ್ದಾರೆ, ಇಬ್ಬರೂ ಲಿಂಗಧಾರಿಗಳಾಗಿದ್ದಾರೆ, ತಮ್ಮ ಹಿಂದಿನ ಜಾತಿಯನ್ನು ಕಳ್ಕೊಂಡಿದ್ದಾರೆ, ಶಿವಭಕ್ತರಾಗಿದ್ದಾರೆ, ಭವಿಗಳಾಗಿಲ್ಲ ಅವರು. ಸ್ವಾಮೀಜಿಯವರು ಹೇಳಿದ್ರಲ್ಲ, ಎರಡೇ ವರ್ಗ ಇರೋದು, ಒಂದು ಭಕ್ತ ವರ್ಗ, ಮತ್ತೊಂದು ಭವಿ ವರ್ಗ. ಈ ಭಕ್ತ ಭವಿ ಇನ್ನೊಂದು ಅರ್ಥದಲ್ಲೂ ನಾವು ನೋಡಬೇಕು, ಬರೀ ಲಿಂಗ ಕಟ್ಕೊಂಡವ್ರು ಅಷ್ಟೇ ಭಕ್ತರಲ್ಲ, ಸದಾಚಾರಿಗಳು ಯಾರಾಗಿದ್ದಾರೋ ಅವರೆಲ್ಲರೂ ಭಕ್ತರೇ. ದುರಾಚಾರವನ್ನು ಯಾರು ಬೆಳೆಸ್ಕೊಂಡಿದಾರೋ ಅವರೆಲ್ಲರೂ ಭವಿಗಳೇ. ಈಗ ಇಲ್ಲೇ ಒಬ್ಬ ಭವಿ ಆರಂಭದಲ್ಲೇ ನೋಡಿದ್ವಿ ನಾವು, ಅಲ್ಲಿ ಜಗಳ ಮಾಡ್ತಾ ಇದ್ದವನು ದತ್ತ, ನಾವು ಅವ್ರನ್ನೇ ನೋಡ್ತಾ ಇದ್ವಿ, ನೋಡಿ ಬುದ್ಧಿ ಎಂಥ ಸ್ಥಿತಿ ಬಂದುಬಿಟ್ಟಿದೆ, ಇಲ್ಲೂ ಕೂಡ ಒಬ್ಬ ಕುಡುಕ ಬಂದುಬಿಟ್ನಲ್ಲ ಅಂತ ಅಂದ್ರು ಅವರು. ಅಂದದ್ದು ಅಷ್ಟೇ ಅಲ್ಲ, ವಾತಾವರಣನೇ ಹಂಗಾಗಿಬಿಟ್ಟಿದೆ, ಏನು ಮಾಡೋದು? ನಾವಂತೂ ಹೇಳಂಗಿಲ್ಲ, ರಾಜಕಾರಣಿಗಳು ತಾವು ಹೇಳೋದಾದ್ರೆ ಹೇಳಬಹುದು. ಅಂದರೆ
ಅಂಥವರು ಭವಿಗಳಾಗ್ತಾರೆ. ಅವನಿಗೆ ಯಾರಾದರೂ ಶಿಕ್ಷೆ ಕೊಡಬೇಕು, ಅಯ್ಯೋ ಇವ್ನು ಕುಡ್ದಾನೆ ಅಂತ ಹೇಳಿ ನಾವೆಲ್ಲ ಹಿಂದಕ್ಕೆ ಸರ್ಕೊಂಬಿಡ್ತೀವಿ. ಆದರೆ ಗಣಾಚಾರ ಅನ್ನುವಂಥದ್ದು ನಮ್ಮಲ್ಲಿ ಒಂದಿದೆ. ಯಾರು ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೋ ಅದನ್ನು ಕ್ಷಮೆ ಮಾಡೋದಲ್ಲ, ಅಥವಾ ಅದನ್ನು ನೋಡಿ ಉದಾಸೀನದ ಹಿಂದಕ್ಕೆ ಸರಿಯೋದಲ್ಲ, ಬದಲಾಗಿ ಅವನಿಗೆ ಶಿಕ್ಷೆ ಕೊಡಬೇಕು. ಅವನು ತಿದ್ದುಕೊಳ್ಳದೆ ಇದ್ದರೆ ಶಿಕ್ಷೆ ಕೊಡಬೇಕು. ಆ ಕೆಲಸ ನಾವು ಮಾಡ್ತಾ ಸಮಾಜದಲ್ಲಿ ಬಂದರೆ ಆವಾಗ ಎಲ್ಲ ಕ್ಷೇತ್ರಗಳಲ್ಲೂ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಜನ ಏನು ಮಾಡ್ತಾರೆ ಅಂತಂದರೆ, ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿತ್ತಪ್ಪ, ನಮ್ಮಷ್ಟಕ್ಕೆ ನಾವು ಇಡೋಣ, ಅಷ್ಟಕ್ಕಾದರೂ ಇರ್ತಾರ ಅಂದ್ರೆ ಇಲ್ಲ. ಪಂಡಿತಾರ ಸ್ವಾಮಿಗಳನ್ನ ಬಯಸಬೇಕು, ಆವಾಗ ಒಬ್ಬನಿಗೆ ಕುಡಿಸ್ಬಿಡೋದು ಭರ್ಜರಿ. ಆದರೆ ನೀವು ಯೋಚನೆ ಮಾಡಿ, ಕುಡುಕ ಎಂದು ನಮ್ಮನ್ನು ಬೈಯಕ್ಕೆ ಹೋಗಲ್ಲ. ಅದ್ರ ಬದಲಾಗಿ ಅವನೇ ಹೇಳ್ತಾನೆ, ನಮ್ಮ ಗುರುಗಳಿಗೆ ಬೈತೀಯೇನೋ ಅಂತ. ಹಾಗಂತ ಅವನ್ನ ಹೊಗಳೋದಲ್ಲ, ನಾವು ಅವನನ್ನು ತಿದ್ದಬೇಕು, ಸರಿಪಡಿಸ್ಬೇಕು, ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು. ಹಾಗಾದಾಗ ಮಾತ್ರ ಅದು ಮತ್ತೆ ಕಲ್ಯಾಣ ಅನ್ನೋಂಥದ್ದು ಸಾರ್ಥಕ ಆಗುತ್ತೆ. ಇಲ್ಲ ಅಂತಂದ್ರೆ 10 ಕೂಡ 11 ಪರ್ಸಿ ಕೂಡ ಗೋವಿಂದ ಅನ್ನೋ ಹಾಗೆ ಇದು ಒಂದು ಸಮಾರಂಭ ಆದೀತು. ಬಹುಶಃ ಬೇರೆ ಸಮಾರಂಭಗಳಿಗೆ ನೀವು ಇಷ್ಟು ಕಷ್ಟಪಟ್ಟಿದ್ದೀರೋ ಇಲ್ವೋ ಗೊತ್ತಿಲ್ಲ. 2 ರೀತಿಯ ಅವಕೃಪೆಗಳು ನಮ್ಮ ಮಧ್ಯೆ ಇದ್ದಾವೆ. ಒಂದು ಮಾನವ ನಿರ್ಮಿತ ಸಮಸ್ಯೆಗಳು, ಮತ್ತೊಂದು ಪ್ರಕೃತಿ ನಿರ್ಮಿತ ಸಮಸ್ಯೆಗಳು. ಮಾನವ ನಿರ್ಮಿತ ಸಮಸ್ಯೆಗಳನ್ನು ಹೇಗೋ ನಾವು ನಿವಾರಣೆ ಮಾಡ್ಕೊಳ್ಬೋದು, ಆದರೆ ಪ್ರಾಕೃತಿಕವಾಗಿ ಸಮಸ್ಯೆಗಳು ಸೃಷ್ಟಿ ಆಗಿಬಿಟ್ಟಿದೆಯಲ್ಲ. ಈಗ 4-5 ದಿನಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಹಾಗಂತ ನಮ್ಮ ಕಾರ್ಯಕ್ರಮ ಎಲ್ಲಾದರೂ ನಿಂತಿದೆಯಾ ಅಂತಂದ್ರೆ ಕಾರ್ಯಕ್ರಮ ಎಲ್ಲೂ ನಿಂತಿಲ್ಲ. ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋಂಥ ಸಂಕಲ್ಪ ಇದೆ, ಇಚ್ಛಾಶಕ್ತಿ ಇದೆ. ಬೆಳಗ್ಗೆ ವಿದ್ಯಾರ್ಥಿಗಳ ಜೊತೆ ವಚನ ಸಂವಾದವನ್ನು ಮಾಡುವಾಗ ಅಲ್ಲಿ ಒಬ್ಬ ಅಧ್ಯಾಪಕರು ಹೇಳಿದರು, ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿ ಆತಂಕ ಆಗೋದಿಲ್ಲ, ಮಳೆ ಬರೋದಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಮಕ್ಕಳೇ ಅಂದರು. ಮಳೆ ಬಂತಲ್ಲಿ, ಆದರೆ ಅವ್ರ ಮಕ್ಕಳನ್ನ ಕುಳ್ದಿರಿಸಿದ್ರು. ನಾವು ಯಾಕೋ ಈ ಮೇಷ್ಟ್ರು ದಾರಿ ತಪ್ಪಿಸ್ಬಿಡ್ತಾರೇನೋ ಅಂತ ನಮಗೆ ಅನುಮಾನ ಶುರುವಾಯಿತು. ಯಾಕೆಂದರೆ ಪ್ರಕೃತಿ ನಮ್ಮ ಕೈಯಾಗಿಲ್ವಲ್ಲ, ಯಾವಾಗ ಬೇಕಾದರೂ ಮಳೆ ಸುರಿಬೋದು. ಆದರೆ ಆಶ್ಚರ್ಯ ಅಂತಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ. ಆ ಮೇಷ್ಟ್ರಿಗೆ ಸಬಲವಾದಂಥ ಇಚ್ಛಾಶಕ್ತಿ ಇತ್ತು, ಇಂಥದ್ದೊಂದು ಪುಣ್ಯದ ಕಾರ್ಯ ನಡೆಯುತ್ತೆ, ಖಂಡಿತ ಪ್ರಕೃತಿ ಮಾತೆ ವರವನ್ನು ಕೊಟ್ಟೇ ಕೊಡ್ತಾಳೆ ಅನ್ನುವಂಥ ವಿಶ್ವಾಸ, ನಂಬಿಕೆ. ಆ ನಂಬಿಕೆಯ ಫಲವಾಗಿ ತುಂಬ ಪರಿಣಾಮಕಾರಿಯಾಗಿ ವಚನ ಸಂವಾದ ಬೆಳಗ್ಗೆ ನಡೀತು. ಮಳೆನೂ ಬರಲಿಲ್ಲ, ಭಾಳ ಒಳ್ಳೆಯ ವಾತಾವರಣ ಇತ್ತು. ಸಂಜೆನೇ ಹೀಗೆ ಇರುತ್ತೆ ಅಂತ ಭಾಳ ಜನ ಹೇಳ್ತಾಯಿದ್ರು. ಹಂಗೆ ಹೇಳಬೇಡ್ರಪ್ಪ ಅಂದ್ವಿ ನಾವು. ತಕ್ಷಣ ನಾವು ಪ್ರಸಾದ ಮಾಡಿಕೊಂಡು ನಮ್ಮ ರೂಮ್ನಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದ ಸಂದರ್ಭದಲ್ಲಿ ಮಳೆ ಶುರುವಾಯಿತು. ಅಯ್ಯೋ ಇದೇನಪ್ಪ, ಇದುವರೆಗೂ ಬಿಸಿಲಿತ್ತು, ಮತ್ತೆ ಮಳೆ ಶುರುವಾಯ್ತಲ್ಲ. ಅಲ್ಲಿಂದ ನಾವು ಸ್ವಾಮೀಜಿಯವರ ಹತ್ರ ಹೋದ್ವಿ, ಮಳೆ ಶುರುವಾಗೇ ಬಿಡ್ತು. ಇನ್ನೇನು ಪಾದಯಾತ್ರೆ ನಡೆಯೋಲ್ಲ ಅಂದ್ಕೊಳ್ತಾ ಇದ್ವಿ. ನೋಡೋಣ ಹೇಗೆ ಹೋಗೋಣ ನಡ್ರಿ 5 ಗಂಟೆಗೆ ಅಂತ ಬಂದ್ವಿ. ಕೊಡೆ ಹಿಡ್ಕೊಂಡೇ ಬರ್ತಾಯಿದ್ರು. ಕೆಲವ್ರು ಜನ ಯಾವ ಕೊಡೆನೂ ಹಿಡಿಲಿಲ್ಲ. ಮಳೆ ತನ್ನಷ್ಟಕ್ಕೆ ತಾನೇ ದೂರ ಆಯಿತು. ಅಂದರೆ ಮನುಷ್ಯ ಒಂದು ಸಬಲವಾದಂಥ ಇಚ್ಛಾಶಕ್ತಿಯನ್ನು ತನ್ನಲ್ಲಿ ಇಟ್ಕೊಳ್ಬೇಕು. ಬಂದದ್ದು ಬರಲಿ, ಭಗವಂತನ ದಯೆ ಇರಲಿ, ಆ ನಂಬಿಕೆ ಇದ್ದಾಗ ಖಂಡಿತ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯ ಯುವಕರು ನಮಗೆ ಹೇಳ್ತಾ ಇದ್ದರು, ಸ್ವಾಮೀಜಿ ಮಳೆ ಬಂದರೂ ಏನೂ ಆಗಬಾರ್ದು, ನಾವು ಮೊನ್ನೆ ದಾವಣಗೆರೆಯಲ್ಲಿ ನೋಡಿ ಬಂದಿದ್ವಿ, ಅಂಥದ್ದೊಂದು ಶಾಮಿಯಾನ ಇಲ್ಲಿ ಹಾಕಿಸ್ಬೇಕು ಅಂತ ಕೊನೆ ಪಕ್ಷ ಒಂದು 500-600 ಜನ ಕೂತ್ಕೊಳ್ಳೋಕೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಕೇಳಿದ್ವಿ. 3.5 ಲಕ್ಷ ರೂಪಾಯಿ ಹೇಳಿದ್ರು ಅವರು. ಅದಕ್ಕೆ ಕೊನೆಗೆ ನಾವು ನಮ್ಮ ಬಜೆಟ್ ನೋಡಪ್ಪ 1.5 ಲಕ್ಷ ಐತೆ, ಅಷ್ಟರಲ್ಲೇ ಹಾಕೋದಾದರೆ ಆಗ್ಬೋದು ಅಂತ ಹೇಳಿದ್ವಿ. ಆಗಲ್ಲ ಅಂತ ಹೇಳಿದ್ರು ಅವರು. ಆದರೂ ನಾವೇನು ನಮ್ಮ ಪ್ರಯತ್ನ ಬಿಟ್ಟಿಲ್ಲ, ಇದೇ ಹಾಕಿ ಅದ್ರ ಮೇಲೆ ಒಂದೇನೋ ಹಾಕಿದ್ದೀವಿ, ಮಳೆ ಬಂದರೂ ನಮಗೇನಾಗಲ್ಲ. ನೋಡಿ, ಅಲ್ಲಿ ಒಂದು ಮತ್ತೆ ಕಲ್ಯಾಣ ಯಶಸ್ವಿ ಆಗಲೇಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲಿಯ ಯುವಕರಿಗಿದೆ. ಹಾಗಾಗಿನೇ ಆ ವರುಣದೇವ ಕೂಡ ಸ್ವಲ್ಪ ಕೃಪೆ ತೋರಿಸಿದಾನೆ. ಏನೋ ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಗ್ರಾಮಸ್ಥರು, ನಾನೇ ಯಾಕೆ ಅದಕ್ಕೆ ಅಡ್ಡಿ ಮಾಡಲಿ ಅಂತ. ಹಾಗೇ ಸಮಾಜದಲ್ಲಿ ಒಳ್ಳೆಯ ಆಡಳಿತ ಬರಬೇಕು ಅಂತಂದರೆ ನಿಮ್ಮ ಇಚ್ಛಾಶಕ್ತಿ ಸಬಲವಾಗಿರಬೇಕು. ಮುಂದಿನ ಚುನಾವಣೆ ಇನ್ನೇನು ಬಂದುಬಿಡುತ್ತಲ್ಲ, ಭಾಳ ಹತ್ತಿರ ಇದೆ.
ಈ ಚುನಾವಣೆ ಬಂದಾಗ ನಾನು ಪಕ್ಷವನ್ನು ನೋಡೋದಿಲ್ಲ, ಹಣವನ್ನು ನೋಡೋದಿಲ್ಲ, ವ್ಯಕ್ತಿಯನ್ನು ನೋಡಲ್ಲ, ಸದಾಚಾರಿಗಳನ್ನು ಗಮನಿಸ್ತೇನೆ ಅನ್ನುವಂಥ ಎಚ್ಚರ ನಮಗೆ ಬಂದರೆ ಉತ್ತಮವಾದಂಥ ಆಡಳಿತವನ್ನು ಕೊಡುವ ವ್ಯಕ್ತಿಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರು ಚಪ್ಪಾಳೆ ತಟ್ಟಲ್ಲ ನೋಡಿ. ಇದು ಇಂಥದಕ್ಕೆ ನಾವು ಹೇಳಿ ಚಪ್ಪಾಳೆ ತಟ್ಟಿಸ್ಕೊಳ್ಳೋಂಥ ಸ್ಥಿತಿ ಬಂದುಬಿಟ್ಟಿದೆ. ಅಂದರೆ ನಾವು ಕೂಡ ಎಷ್ಟು ದಾರಿ ಬಿಟ್ಟುಬಿಟ್ಟಿದ್ದೇವಲ್ಲ ಅಂತ. ನಾವು ಸರಿಯಾಗಿಬಿಟ್ರೆ ಮತದಾರ ಸರಿಯಾದರೆ ಖಂಡಿತ ನೇತಾರ ಸರಿ ಆಗ್ತಾನೆ. ಮತದಾರ ಸರಿ ಆಗಲಿಲ್ಲ ಅಂದರೆ ನೇತಾರ ಎಂದಿಗೂ ಕೂಡ ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಮುಂದುವರಿಸ್ಲಿಕ್ಕೆ ಹೋಗೋದಿಲ್ಲ. ಇವತ್ತು 2 ಜನ ಸ್ವಾಮೀಜಿಯವರು ಮತ್ತು ದತ್ತ ಅವರು ಒಳ್ಳೆಯ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ನೀವು ಆ ಆಲೋಚನೆಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಹೋಗ್ರಿ. ಅವು ನಿಮ್ಮ ಬದುಕನ್ನು ಬದಲಾಯಿಸಿದರೆ ಈ ಸಮಾರಂಭ ಯಶಸ್ವಿ ಆದ ಹಾಗೆ. ನಾವು ಸ್ವಾಮೀಜಿಯವರಿಗೆ ಫೋನ್ ಮಾಡಿದಾಗ ತಾವು ಒಂದು ಹತ್ರ ಕಾರ್ಯಕ್ರಮಕ್ಕೆ ದಯಮಾಡಿಸ್ಬೇಕು ಅಂತ. ಒಂದು ಹತ್ರ ಅಲ್ಲ, ನೀವು ಎಲ್ಲಿ ಕರೆದ್ರೂ ಅಲ್ಲಿ ಬರ್ತೀನಿ ಅಂತ ನಮ್ಮ ಕೋಡಿಮಠದ ಸ್ವಾಮೀಜಿಯವರು ಹೇಳಿದರು. ಅದು ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಾ ಇದೆ. ಪಾಂಡವಮಟ್ಟಿ ಸ್ವಾಮೀಜಿಯವರಿಗೆ ಅನಾರೋಗ್ಯ ಇದ್ದರೂ ಕೂಡ ನಾವು ಫೋನ್ ಮಾಡಿದಾಗ ಬರ್ತೇವೆ ಅಂತ ಒಂದೇ ಮಾತಿಗೆ ಒಪ್ಕೊಂಡ್ರು. ಇನ್ನು ದತ್ತ ಅವರಂತೂ ನಾವು ಯಾವಾಗ ಫೋನ್ ಮಾಡಿದರೂ ಇಲ್ಲ ಅಂತ ಹೇಳೋದೇ ಇಲ್ಲ. ಯಾವ ಕಾರ್ಯಕ್ರಮಕ್ಕಾದರೂ ನಾವು ಕರೀಲಿ, ಅವ್ರಿಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ಮತ್ತು ಅವ್ರಿಗೆ ನೀವೇನು ಫೋನ್ ಮಾಡಬೇಕಾಗಿಲ್ಲ, ಟೈಮ್ ಒಂದು ತಿಳಿಸ್ಬಿಟ್ರೆ ಸಾಕು, ಆ ಟೈಮಿಗೆ ಸರಿಯಾಗಿ ಬರ್ತಾರೆ. ಈ ಬದ್ಧತೆ ನಿಮಗೂ ಕೂಡ ಬರಬೇಕು ಅಂತ ನಾವು ಬಯಸ್ತೇವೆ. ಅಂಥ ಬದ್ಧತೆ ಇತ್ತು ಅಂದರೆ ಬದುಕು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ದುಡಿದಿರುವಂಥ ಎಲ್ಲ ನಾಗರಿಕರನ್ನು ಅಭಿನಂದಿಸಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.